ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಏನು ಘಟನೆ ಏನಿದೆ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿ ಟಿ ರವಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ಉದಯಗಿರಿಯಲ್ಲಿ ನಡೆದಂಥ ಘಟನೆ ಏನಿದೆ ಇದು ಪೊಲೀಸರ ವೈಫಲ್ಯವಾ ಹೇಗೆ ಅಂತ? ನಾನು ಪೊಲೀಸರ ವೈಫಲ್ಯ ಅಂತ ನಾನು ಹೇಳಲ್ಲ. ಕೆಲವರ ಮನಸ್ಥಿತಿ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ಗಲಭೆ ಎಬ್ಬಿಸಬೇಕು ಅನ್ನುವಂಥ ಒಂದು ಸಂಚಿನ ಭಾಗ ಮತ್ತು ಆ ಮೂಲಕ ಒಂದು ಭಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ಇವೆಲ್ಲ ಮಾಡಿರೋದು. ಈಗ ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ ಊರಿಗೆ ಬೆಂಕಿ ಹಾಕಿದರು. ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಸುಟ್ಟರು. ಯಾವ ಹಿನ್ನೆಲೆಯಲ್ಲಿ ಸುಟ್ಟಿದ್ದು? ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಅದಕ್ಕಾಗಿ ಸುಟ್ಟಿದ್ದು. ಹುಬ್ಬಳ್ಳಿ ಮೇಲೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಒಂದು ನೆಪ ಬೇಕು, ಕಾಲು ಕೆರೆದು ಜಗಳ ಮಾಡುವಂಥ ಒಂದು ಸ್ವಭಾವ ಕೆಲವರ ಡಿ ಎನ್ ಎಯಲ್ಲೇ ಕಲ್ಟಾಗ್ಬಿಟ್ಟಿದೆ. ಆ ಡಿ ಎನ್ ಎಯಲ್ಲೇ ಬಂದುಬಿಟ್ಟಿದೆ. ಅದಕ್ಕೊಂದು ನೆಪ, ಉಳಿದಿದ್ದೆಲ್ಲ ನೆಪ. ಉದಯಗಿರಿದು ಒಂದು ನೆಪ. ಈ ನೆಲದ ಕಾನೂನು ಮೇಲೆ ನಂಬಿಕೆ ಇದ್ದರೆ ಏನು ಮಾಡೋರು? ಕಂಪ್ಲೇಂಟ್ ಮಾಡ್ತಿದ್ರು. ನಂಬಿಕೆ ಇಲ್ಲದೆ ಇರೋದ್ರಿಂದ ಮತ್ತು ಭಯ ನಿರ್ಮಾಣ ಮಾಡೋದು ಅವ್ರ ಪೂರ್ವಿಕರು ಹೇಳ್ಕೊಟ್ಟು ಹೋಗಿರೋ ಪಾಠ. ಭಯ ನಿರ್ಮಾಣ ಮಾಡು, ಭಯದ ಮೂಲಕ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದು ಪ್ರೀತಿಯ ಮೂಲಕ ಗೆಲ್ಲು, ನಡವಳಿಕೆ ಮೂಲಕ ಗೆಲ್ಲು, ಸೇವೆಯ ಮೂಲಕ ಗೆಲ್ಲು. ಇದು ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದು. ಅವ್ರ ಪೂರ್ವಿಕರಿಗೆ ಅವಳು ಹೇಳ್ಕೊಟ್ಟಿರೋದು ಭಯ ನಿರ್ಮಾಣ ಮಾಡಿ ವಶಕ್ಕೆ ತಗೋ ಅಂತ, ವಶಪಡಿಸ್ಕೋ. ಗೆಲ್ಲಕ್ಕೆ ಸಾಧ್ಯ ಇಲ್ಲ ಭಯದಲ್ಲಿ. ಭಯದಿಂದ ನೀನು ವಶಕ್ಕೆ ತಗೋ ಅಂತ. ಅದ್ರ ಹಿನ್ನೆಲೆಯಲ್ಲಿ ಆ ಡಿ ಎನ್ ಎ ಹಂಗಿದೆ, ಹಂಗೆ ಮಾಡಿದ್ದಾರೆ. ಲಕ್ಷ್ಮಣ್ ಅವ್ರು ಹೇಳ್ತಾರೆ, ಅವರು ಬಿ ಜೆ ಪಿಯವರೇ ಕರೆಸಿ ಆರ್ ಎಸ್ ಎಸ್ನವ್ರನ್ನ ಕರೆಸಿ ಇದು ಮಾಡಿದ್ರಲ್ಲ. ಅವನೊಬ್ಬ ಮೌಲ್ವಿ, ಇನ್ನೊಂದಷ್ಟು ಜನ ಅವರೆಲ್ಲ ಆರ್ ಎಸ್ ಎಸ್ನವರಾಗಕ್ಕೆ ಸಾಧ್ಯನಾ? ಒಂದು ಲಕ್ಷ್ಮಣ್ಣವರಿಗೆ ಸುಳ್ಳು ಹೇಳೋದು ವೃತ್ತಿಯಾಗಿರಬೇಕು, ಇಲ್ಲ ಇದು ಸ್ವಲ್ಪ ವ್ಯತ್ಯಾಸ ಆಗಿರಬೇಕು. ಸುಳ್ಳು ಹೇಳೋದು ವೃತ್ತಿಯಾಗಿಲ್ಲದೆ ಇದ್ದರೆ ಗ್ಯಾರಂಟಿ ಒಂದು ಸರಿ ಅವರು ಮೆಂಟಲ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬೇಕು. ವೃತ್ತಿನೇ ಅದಾಗಿದ್ದರೆ, ಅದು ಸುಳ್ಳನ್ನೇ ವೃತ್ತಿ ಮಾಡ್ಕೊಂಡ್ರೆ ನೀವು ಏನು ಮಾಡೋಕ್ಕಾಗತ್ತೆ? ಸುಳ್ಳೇ ವೃತ್ತಿ ಮಾಡ್ಕೊಂಡ್ರೆ ಒಂದು ಸುಳ್ಳು ವೃತ್ತಿಯಾಗಿರಬೇಕು, ಇಲ್ಲ ಸ್ವಲ್ಪ ಇದು ವ್ಯತ್ಯಾಸ ಆಗಿರಬೇಕು. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಪೊಲೀಸರ ವೈಫಲ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು, ಜೊತೆಗೆ ಪೊಲೀಸರ ವೈಫಲ್ಯ ಇಲ್ಲ ಅನ್ನುವಂಥದ್ದು, ಎರಡೂ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರ್ತಕ್ಕಂಥದ್ದು ಭಿನ್ನವಾದ ಹೇಳಿಕೆ. ಏನಂದರೆ ಪೊಲೀಸರ ವೈಫಲ್ಯ ಅಂತ ಸಾರಾಸಟ್ಟಾಗಿ ನಾನು ಹೇಳಕ್ಕೆ ಬಯಸಲ್ಲ. ಆದರೆ ಒಬ್ಬರು ಸಚಿವರು ಹೇಳಿಕೆ ಕೊಟ್ಟರು, ಅವ್ರು ಮೆಜಾರಿಟಿ ಇದ್ದ ಕಡೆ ಯಾಕೆ ಇಡಬೇಕಿತ್ತು ಅಂತ. ಅಂದರೆ ಅವ್ರು ಮೆಜಾರಿಟಿ ಇದ್ದಾರೆ ಅಂದರೆ ಅಲ್ಲಿಗೆ ಸಂವಿಧಾನ ಅಪ್ಲೈ ಆಗಲ್ಲ, ಅಲ್ಲಿಗೆ ಕಾನೂನು ಅಪ್ಲೈ ಆಗಲ್ಲ ಅಂತ ಅವ್ರ ತೀರ್ಮಾನನ ಹಾಗಾದ್ರೆ ಏನು ಬೆಳೆಸ್ತಾರೆ ಅವರಿಗೆ? ಅವರು ಮೆಜಾರಿಟಿ ಇದ್ದ ಕಡೆಗೆ ನೀವು ಪ್ರೊಸೆಷನ್ ಹೋಗಬಾರ್ದು, ಅವ್ರ ಮೆಜಾರಿಟಿ ಇದ್ದ ಕಡೆಗೆ ನೀವು ವಾದ್ಯಗಳ ಇದನ್ನು ಬಡಿಬಾರ್ದು, ಅವ್ರ ಮೆಜಾರಿಟಿ ಇದ್ದ ಕಡೆಗೆ ಪಟಾಕಿ ಹೊಡಿಬಾರ್ದು ಅನ್ನುವಂಥ ಮನಸ್ಥಿತಿಯೇ ಅಪಾಯಕಾರಿ. ಆ ಮನಸ್ಥಿತಿಯೇ ದೇಶ ವಿಭಜನೆ ಕಾರಣ ಆಗಿದೆ. ದೇಶ ವಿಭಜನೆ ಕಾರಣ ಏನು ಹೇಳಿ, ಅವ್ರ ಮೆಜಾರಿಟಿ ಇದ್ದ ಕಡೆಗೆ ಅವರಿಗೆ ವಿಭಜನೆ ಮಾಡಿ ಅಂತ. ಅಂದರೆ ಈ ಮನಸ್ಥಿತಿಯೇ ಪಾಕಿಸ್ತಾನ ಹುಟ್ಟಾಕಿದ್ದು. ಆ ಮನಸ್ಥಿತಿಯೇ ದೇಶದೊಳಗೆ ಪಾಕಿಸ್ತಾನದ ಮನಸ್ಥಿತಿಯವ್ರನ್ನ ಉಳಿಸಿರೋದು. ಆ ಮನಸ್ಥಿತಿಯಿಂದ ಕಾಂಗ್ರೆಸ್ ಹೊರಗೆ ಬರಬೇಕು, ಆ ಮಂತ್ರಿಗಳು ಹೊರಗೆ ಬರಬೇಕು ಮತ್ತು ನಿರ್ದಾಕ್ಷಿಣ್ಯವಾಗಿ ಯಾರು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ಅಲ್ಲೂ ರಾಜಾತಿಥ್ಯ ಕೊಟ್ಟರೆ ಇಂಥ 100 ಘಟನೆಗಳು ಮತ್ತೆ ನಡೀತವೆ. ಧನ್ಯವಾದಗಳು ಸರ್. ಇದಿಷ್ಟು ಸಿ ಟಿ ರವಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಏನು ಘಟನೆ ಏನಿದೆ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿ ಟಿ ರವಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ಉದಯಗಿರಿಯಲ್ಲಿ ನಡೆದಂಥ ಘಟನೆ ಏನಿದೆ ಇದು ಪೊಲೀಸರ ವೈಫಲ್ಯವಾ ಹೇಗೆ ಅಂತ? ನಾನು ಪೊಲೀಸರ ವೈಫಲ್ಯ ಅಂತ ನಾನು ಹೇಳಲ್ಲ. ಕೆಲವರ ಮನಸ್ಥಿತಿ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ಗಲಭೆ ಎಬ್ಬಿಸಬೇಕು ಅನ್ನುವಂಥ ಒಂದು ಸಂಚಿನ ಭಾಗ ಮತ್ತು ಆ ಮೂಲಕ ಒಂದು ಭಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ಇವೆಲ್ಲ ಮಾಡಿರೋದು. ಈಗ ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ ಊರಿಗೆ ಬೆಂಕಿ ಹಾಕಿದರು. ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಸುಟ್ಟರು. ಯಾವ ಹಿನ್ನೆಲೆಯಲ್ಲಿ ಸುಟ್ಟಿದ್ದು? ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಅದಕ್ಕಾಗಿ ಸುಟ್ಟಿದ್ದು. ಹುಬ್ಬಳ್ಳಿ ಮೇಲೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಒಂದು ನೆಪ ಬೇಕು, ಕಾಲು ಕೆರೆದು ಜಗಳ ಮಾಡುವಂಥ ಒಂದು ಸ್ವಭಾವ ಕೆಲವರ ಡಿ ಎನ್ ಎಯಲ್ಲೇ ಕಲ್ಟಾಗ್ಬಿಟ್ಟಿದೆ.
ಆ DNA ಬಂದುಬಿಟ್ಟಿದೆ, ಅದಕ್ಕೊಂದು ನೆಪ. ಉಳಿದಿದ್ದೆಲ್ಲ ನೆಪ. ಉದಯಗಿರಿದು ಒಂದು ನೆಪ. ಈ ನೆಲದ ಕಾನೂನು ಮೇಲೆ ನಂಬಿಕೆ ಇದ್ದರೆ ಏನು ಮಾಡೋರು? ಕಂಪ್ಲೇಂಟ್ ಮಾಡ್ತಿದ್ರು. ನಂಬಿಕೆ ಇಲ್ಲದೆ ಇರೋದ್ರಿಂದ ಮತ್ತು ಭಯ ನಿರ್ಮಾಣ ಮಾಡೋದು ಅವ್ರ ಪೂರ್ವಿಕರು ಹೇಳ್ಕೊಟ್ಟು ಹೋಗಿರೋ ಪಾಠ. ಭಯ ನಿರ್ಮಾಣ ಮಾಡು, ಭಯದ ಮೂಲಕ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದು ಪ್ರೀತಿಯ ಮೂಲಕ ಗೆಲ್ಲು, ನಡವಳಿಕೆ ಮೂಲಕ ಗೆಲ್ಲು, ಸೇವೆಯ ಮೂಲಕ ಗೆಲ್ಲು. ಇದು ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದು. ಅವ್ರ ಪೂರ್ವಿಕರಿಗೆ ಅವಳು ಹೇಳ್ಕೊಟ್ಟಿರೋದು ಭಯ ನಿರ್ಮಾಣ ಮಾಡಿ ವಶಕ್ಕೆ ತಗೋ ಅಂತ, ವಶಪಡಿಸ್ಕೋ. ಗೆಲ್ಲಕ್ಕೆ ಸಾಧ್ಯ ಇಲ್ಲ ಭಯದಲ್ಲಿ. ಭಯದಿಂದ ನೀನು ವಶಕ್ಕೆ ತಗೋ ಅಂತ. ಅದ್ರ ಹಿನ್ನೆಲೆಯಲ್ಲಿ ಆ DNA ಹಂಗಿದೆ, ಹಂಗಾಗಿ ಹಂಗೆ ಮಾಡಿದ್ದಾರೆ. ಲಕ್ಷ್ಮಣ್ ಅವ್ರು ಹೇಳ್ತಾರೆ ಅವರು ಬಿ ಜೆ ಪಿಯವರೇ ಕರೆಸಿ ಆರ್ ಎಸ್ ಎಸ್ನವ್ರನ್ನ ಕರೆಸಿ ಇದು ಮಾಡಿ. ನೋಡಿದ್ರಲ್ಲ, ಅವನೊಬ್ಬ ಮೌಲ್ವಿ, ಇನ್ನೊಂದಷ್ಟು ಜನ ಅವರೆಲ್ಲ RSSನವರಾಗಕ್ಕೆ ಸಾಧ್ಯನಾ? ಒಂದು ಲಕ್ಷ್ಮಣ್ಣವರಿಗೆ ಸುಳ್ಳು ಹೇಳೋದು ವೃತ್ತಿಯಾಗಿರಬೇಕು, ಇಲ್ಲ ಇದು ಸ್ವಲ್ಪ ವ್ಯತ್ಯಾಸ ಆಗಿರಬೇಕು. ಸುಳ್ಳು ಹೇಳೋದು ವೃತ್ತಿಯಾಗಿಲ್ಲದೆ ಇದ್ದರೆ ಗ್ಯಾರಂಟಿ ಒಂದು ಸರಿ ಅವರು ಮೆಂಟಲ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬೇಕು. ವೃತ್ತಿನೇ ಅದಾಗಿದ್ದರೆ, ಅದು ಸುಳ್ಳನ್ನೇ ವೃತ್ತಿ ಮಾಡ್ಕೊಂಡ್ರೆ ನೀವು ಏನು ಮಾಡೋಕ್ಕಾಗತ್ತೆ? ಸುಳ್ಳೇ ವೃತ್ತಿ ಮಾಡ್ಕೊಂಡ್ರೆ ಒಂದು ಸುಳ್ಳು ವೃತ್ತಿಯಾಗಿರಬೇಕು, ಇಲ್ಲ ಸ್ವಲ್ಪ ಇದು ವ್ಯತ್ಯಾಸ ಆಗಿರಬೇಕು. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಪೊಲೀಸರ ವೈಫಲ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು, ಜೊತೆಗೆ ಪೊಲೀಸರ ವೈಫಲ್ಯ ಇಲ್ಲ ಅನ್ನುವಂಥದ್ದು, ಎರಡೂ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರ್ತಕ್ಕಂಥದ್ದು ಭಿನ್ನವಾದ ಹೇಳಿಕೆ. ಏನಂದರೆ ಪೊಲೀಸರ ವೈಫಲ್ಯ ಅಂತ ಸಾರಾಸಟ್ಟಾಗಿ ನಾನು ಹೇಳಕ್ಕೆ ಬಯಸಲ್ಲ. ಆದರೆ ಒಬ್ಬರು ಸಚಿವರು ಹೇಳಿಕೆ ಕೊಟ್ಟರು, ಅವ್ರು ಮೆಜಾರಿಟಿ ಇದ್ದ ಕಡೆ ಯಾಕೆ ಇಡಬೇಕಿತ್ತು ಅಂತ. ಅಂದರೆ ಅವ್ರು ಮೆಜಾರಿಟಿ ಇದ್ದಾರೆ ಅಂದರೆ ಅಲ್ಲಿಗೆ ಸಂವಿಧಾನ ಅಪ್ಲೈ ಆಗಲ್ಲ, ಅಲ್ಲಿ ಕಾನೂನು ಅಪ್ಲೈ ಆಗಲ್ಲ ಅಂತ ಇವ್ರ ತೀರ್ಮಾನನ. ಹಾಗಾದ್ರೆ ಏನು ಬೆಳೆಸ್ತಾರೆ ಅವರಿಗೆ? ಅವರು ಮೆಜಾರಿಟಿ ಇದ್ದ ಕಡೆಗೆ ನೀವು ಪ್ರೊಸೆಷನ್ ಹೋಗಬಾರ್ದು, ಅವ್ರ ಮೆಜಾರಿಟಿ ಇದ್ದ ಕಡೆಗೆ ನೀವು ವಾದ್ಯಗಳ ಇದನ್ನು ಬಡಿಬಾರ್ದು, ಅವ್ರ ಮೆಜಾರಿಟಿ ಇದ್ದ ಕಡೆಗೆ ಪಟಾಕಿ ಹೊಡಿಬಾರ್ದು ಅನ್ನುವಂಥ ಮನಸ್ಥಿತಿಯೇ ಅಪಾಯಕಾರಿ. ಆ ಮನಸ್ಥಿತಿಯೇ ದೇಶ ವಿಭಜನೆ ಕಾರಣ ಆಗಿದೆ. ದೇಶ ವಿಭಜನೆ ಕಾರಣ ಏನು ಹೇಳಿ? ಅವ್ರ ಮೆಜಾರಿಟಿ ಇದ್ದ ಕಡೆಗೆ ಅವರಿಗೆ ವಿಭಜನೆ ಮಾಡಿ ಅಂತ. ಅಂದರೆ ಈ ಮನಸ್ಥಿತಿಯೇ ಪಾಕಿಸ್ತಾನ ಹುಟ್ಟಾಕಿದ್ದು. ಆ ಮನಸ್ಥಿತಿಯೇ ದೇಶದೊಳಗೆ ಪಾಕಿಸ್ತಾನದ ಮನಸ್ಥಿತಿಯವ್ರನ್ನ ಉಳಿಸಿರೋದು. ಆ ಮನಸ್ಥಿತಿಯಿಂದ ಕಾಂಗ್ರೆಸ್ ಹೊರಗೆ ಬರಬೇಕು, ಆ ಮಂತ್ರಿಗಳು ಹೊರಗೆ ಬರಬೇಕು ಮತ್ತು ನಿರ್ದಾಕ್ಷಿಣ್ಯವಾಗಿ ಯಾರು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ಅಲ್ಲೂ ರಾಜಾತಿಥ್ಯ ಕೊಟ್ಟರೆ ಇಂಥ 100 ಘಟನೆಗಳು ಮತ್ತೆ ನಡೀತವೆ. ಧನ್ಯವಾದಗಳು ಸರ್. ಇದಿಷ್ಟು CT ರವಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.